ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಕಮೆಂಟ್ ಮಾಡಿದ್ರಿ ಡಿಸೆಂಬರ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಕೇಳ್ಕೊಂಡು ಹೇಳಿ ಅಂತ. ನನಗೆ ಬಂದಿರೋ ಕಮೆಂಟಲ್ಲಿ ಜಾಸ್ತಿ ಕಮೆಂಟ್ ಬಂದು ಡಿಸೆಂಬರ್ ಮಂತ್ದು ಯುವ ನಿಧಿ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ಡಿಸೆಂಬರ್ ಅಮೌಂಟ್ ಯಾವಾಗ ಬರುತ್ತೆ, ಜೊತೆಗೆ ಈ ಮಂತ್ ನಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಮೆಸೇಜ್ ಬಂದಿಲ್ಲ. ಅಂದರೆ ಪ್ರತಿ ತಿಂಗಳು ಕೂಡ ನಮಗೆ ವಾಟ್ಸಪ್ಪಲ್ಲಿ ಅಥವಾ ನಾರ್ಮಲ್ ಮೆಸೇಜ್ ಕೂಡ ಬರ್ತಾ ಇತ್ತು, ಮೇಲಲ್ಲೂ ಕೂಡ ಮೆಸೇಜ್ ಬರ್ತಿತ್ತು ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡ್ ಮಾಡಿ ಅಂತ. ಈ ಸಲ ಬಂದಿಲ್ಲ. ಡಿಕ್ಲರೇಷನ್ ಕೊಡಬೇಕಾ ಬೇಡವಾ, ಒಂದು ಸ್ವಲ್ಪ ಪ್ರಶ್ನೆಗಳಿದ್ದ ಎಲ್ಲ ಪ್ರಶ್ನೆಗಳನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತ್ತೆ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸೆಂಬರ್ ಮಂತ್ ಅಮೌಂಟ್ 20ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದ್ದೆ. ಆಗ್ಲೂ ಕೂಡ ಯುವ ನಿಧಿ ಆಫೀಸರ್ಗೆ ನನಗೆ ಗೊತ್ತಿರೋರೆ ಕಾಲ್ ಮಾಡಿ ಕೇಳಿದೆ ಯಾವಾಗ ಬರಬಹುದು ಅಂತ. 20ನೇ ತಾರೀಕು ಒಳಗಡೆ ಬರುತ್ತೆ ಕಣಪ್ಪ ಅಂತ ಹೇಳಿದ್ರು. ಇವತ್ತು 21. ಯುವ ನಿಧಿ ಅಮೌಂಟ್ ಬಂದಿಲ್ಲ. ನಿಮ್ಮನ್ಸಲಂತೂ 1000 ಪ್ರಶ್ನೆ ಇರುತ್ತೆ, ಬರುತ್ತೆ ಅಂತ ಹೇಳಿದ್ರು, ಬಂದಿಲ್ಲ. ಏನ್ ಮಾಡೋದು ಅಂತ. ಮತ್ತೆ ಸುಮಾರು ಜನ ಮೆಸೇಜ್ ಮೇಲೆ ಮೆಸೇಜ್ ಮಾಡಿದ್ರಿ, ಯುವ ನಿಧಿ ಅಮೌಂಟ್ ನಂಗೆ ಡಿಸೆಂಬರ್ದು ಬಂದಿಲ್ಲ, ಕೇಳ್ಕೊಂಡು ಹೇಳಿ, ಕಾಲ್ ಮಾಡಿ ವಿಚಾರಿಸಿ ಅಂತ. ಸೊ ಅವರೆಲ್ಲರಿಗೋಸ್ಕರ ಇವತ್ತು ಕಾಲ್ ಮಾಡಿದ್ದೆ. ಏನು ಮಾತಾಡಿದ್ದೀನಿ ಅನ್ನೋದು ರೆಕಾರ್ಡ್ ಹಾಕ್ತೀನಿ, ರೆಕಾರ್ಡಲ್ಲಿ ಫುಲ್ ಕೇಳಿಸ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ನಾನು ನಿಮಗೆ ಕಂಪ್ಲೀಟ್ ಮತ್ತೆ ಹೇಳ್ತೀನಿ, ಯಾವಾಗ ಬರಬಹುದು ಅಂತ ಕೂಡ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಕೊಡೋ ಲೈಕ್ ಮತ್ತೆ ನಮಗೆ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂದರೆ ನನಗೆ ಯೂಟ್ಯೂಬ್ ಒಂದು ಕಡೆ ಮಾಡೋದು ಬೇಡ ಅನ್ನೋಷ್ಟು ಬೇಜಾರಾಗೋಗಿದೆ. ಯಾಕಂದರೆ ಅಷ್ಟು ಪ್ರೂಫ್ ಸಮೇತ ಇನ್ಫಾರ್ಮೇಷನ್ ಕೊಟ್ಟರು ಒಳ್ಳೆ ವ್ಯೂಸ್ ಏನು ಬರ್ತಾ ಇಲ್ಲ. ಮನಸ್ಸಲ್ಲಿ ಸಾಕು ಇದನ್ನು ನಿಲ್ಸೋಣ ಅನಿಸುತ್ತೆ. ಆದರೆ ಲಾಸ್ಟ್ ವಿಡಿಯೋ ಇದೊಂದು ಇನ್ಫಾರ್ಮೇಷನ್ ಕೊಡೋಣ 20ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದೆ, ಬಂದಿಲ್ಲ. ಸುಮಾರು ಜನ ಬೈಕೊಂತಿರ್ತಾರೆ ಫೇಕ್ ಇನ್ಫಾರ್ಮೇಷನ್ ಕೊಟ್ಟರು ವ್ಯೂಸ್ಗೋಸ್ಕರ ಅಂತ. ಬಟ್ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ, ಅದಕ್ಕೆ ವಿಡಿಯೋನ ಕಂಪ್ಲೀಟ್ ನೋಡಿ, ಆಡಿಯೋ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ನಾನು ಹೇಳ್ತೀನಿ ಅದ್ರ ಬಗ್ಗೆ, ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಯುವ ನಿಧಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. ಹೌದಾ? ನೀವೇನು ಕ್ವಾಲಿಫಿಕೇಷನ್ ಓದಿರೋದು? ಸರ್, BA ಮಾಡಿದ್ದೀನಿ. ನನಗೆ ಎವ್ರಿ ಮಂತ್ ಬರ್ತಾ ಇದೆ ಸರ್ ಯುವ ನಿಧಿ ಅಮೌಂಟು. ಓಕೆ. ಡಿಸೆಂಬರ್ ಮಂತ್ ಅಮೌಂಟು ಆಲ್ರೆಡಿ ಒಂದು 7 ಡೇಸಿಂದ DBT ಪುಷ್ಟ್ ಅಂತ ಇದೆ, ಅಕೌಂಟ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ. ಯಾವಾಗ ಬರ್ಬೋದು ಅಂತ ಕೇಳಕ್ಕೆ ಮಾಡಿದೆ. ಡಿಸೆಂಬರ್ದು ಲೇಟಾಗಿ ಪೇಮೆಂಟ್ ಆಗಿದೆ, 18th ಪೇಮೆಂಟ್ ಆಗಿದೆ. ಹಾಂ. ನಿಮ್ಮದು ಇದು ಏನು SC ಬರುತ್ತಾ, ST ಬರುತ್ತಾ, ಅಥವಾ ಮಾಮೂಲಿ ಜನರಲ್ ಬರುತ್ತಾ ನಿಮ್ಮದು? ಸರ್, ನಮ್ಮದು SC ಬರುತ್ತೆ. ಹೌದಾ? 17th ಮತ್ತು 18th ಪೇಮೆಂಟ್ ಆಗಿದೆ, ವೆಯ್ಟ್ ಮಾಡಿ ಬರುತ್ತೆ. ಸರ್, OBC ಆದರೆ ಅವ್ರಿಗೆ ಲೇಟಾ? ಇಲ್ಲ, 3 ಜನದಕ್ಕೂ ಬಿಲ್ಲು 17 ಮತ್ತು 18ನೇ ತಾರೀಕು ಆಗಿರೋದು. ಓಕೆನಾ? ಬಜೆಟ್ ಶಾರ್ಟೇಜ್ ಆಗಿ ಏನೋ ಇದಾಗಿ ಆಗಿತ್ತು. ಅದರಿಂದ 17 ಮತ್ತು 18ನೇ ತಾರೀಕು ಬಿಲ್ ಆಗಿರೋದು. ವೆಯ್ಟ್ ಮಾಡಿ ಬರುತ್ತೆ. ಈ ಮಂತಲ್ಲೇ ಬರುತ್ತಲ್ವಾ ಸರ್? ಈ ಮಂತಲ್ಲೇ ಬರುತ್ತೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ಹೆಲ್ಪ್ ಆಯ್ತು. ಪ್ರತಿ ಮಂತ್ ಬರ್ತಾ ಇದೆ ಅಲ್ವಾ ಸರ್? ಎವ್ರಿ ಮಂತ್ ಬರ್ತಾ ಇದೆ. ಯಾವ ಮಂತ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಲ್ವಾ? ಹಾಂ ಸರ್, ಕೊಟ್ಟಿದ್ದೀನಿ. ಮತ್ತೆ ಈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮೆಸೇಜ್ ಕೂಡ ಬಂದಿಲ್ಲ. ಮೆಸೇಜ್ ಡಿಕ್ಲರೇಷನ್ ಕೊಡೋದಾ ಬೇಡ? ಆಗುತ್ತೆ ಬಿಡಿ, ಪೇಮೆಂಟ್ ಆಗುತ್ತೆ. ಡಿಕ್ಲರೇಷನ್ ಮಿಸ್ ಮಾಡದೆ ಕೊಡಬೇಕು ಅಲ್ವಾ ಸರ್? ಹೌದು. ಸರ್, ಥ್ಯಾಂಕ್ಸ್ ಸರ್, ತುಂಬ ಹೆಲ್ಪ್ ಆಯಿತು. ಓಕೆ. ನಿಮ್ಮ ಹೆಸರು? ದಿವ್ಯಾ ಅಂತ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ರೆಕಾರ್ಡ್ ಕೇಳಿಸ್ಕೊಂಡಿದ್ದೀರಾ ಅನ್ಕೊಂತೀನಿ. ಮತ್ತೆ ಯುವ ನಿಧಿ ಸ್ಟೇಟಸ್ನ ನಿಮ್ಗೆ ಆಲ್ರೆಡಿ ನೀವು ಚೆಕ್ ಮಾಡ್ಕೊಂಡಿರ್ತೀರಾ. ಸ್ಟೇಟಸಲ್ಲಿ ನಿಮ್ಮೆಲ್ರಿಗೂ ಕೂಡ DBT ಪುಷ್ಟ್ ಅಂತ ಬರ್ತಾ ಇರುತ್ತಲ್ವಾ? DBT ಪುಷ್ಟ್ ಆಗಿದೆ ಅಂದ್ರೆ ಸುಮಾರು 10 ದಿನಗಳ ಒಳಗೆ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಈ ತಿಂಗಳು ಅಮೌಂಟ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದ್ರೆ ಅವ್ರು ಹೇಳಿದ್ರಲ್ಲ ಬಿಲ್ ಜನರೇಟ್ ಆಗಿರೋದು ಸ್ವಲ್ಪ ಲೇಟ್ ಆಗಿದೆ ಅಂತ. ಸೊ ನಿಮ್ಗೆ ಈ ತಿಂಗಳ ಪಕ್ಕ ಅಮೌಂಟ್ ಬರುತ್ತೆ. ಯಾವ ಡೇಟ್ ಅಲ್ಲಿ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಯಾವಾಗ ಬೇಕಿದ್ರು ಬರಬಹುದು, ಇವಾಗ ಬೇಕಿದ್ರು ಬರಬಹುದು, 2 ಡೇಸ್ ಬಿಟ್ಕೊಂಡು ಬೇಕಿದ್ರು ಬರಬಹುದು. ಫೈನಲಿ ಅಮೌಂಟ್ ಏನೋ ಅದೇನು ಪ್ರೋಸೆಸ್ ಇದೆಯೋ ಅದೆಲ್ಲ ಆಗಿದೆಯಂತೆ. ಜನವರಿ ತಿಂಗಳಲ್ಲಿ ನಿಮ್ಗೆ ಡಿಸೆಂಬರ್ ಮಂತ್ ಅಮೌಂಟ್ ಖಂಡಿತವಾಗ್ಲೂ ಕ್ರೆಡಿಟ್ ಆಗುತ್ತೆ. ಇದು ಪಕ್ಕಾ ಇನ್ಫಾರ್ಮೇಷನ್. ಇದ್ರ ಬಗ್ಗೆ ನಾನು ನಿಮ್ ತಲೆಯಲ್ಲಿ ಇದ್ದ ಡೌಟ್ ನ ಕ್ಲಿಯರ್ ಮಾಡಿದ್ದೀನಿ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಚಾರ ಬಂದು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಮೆಸೇಜ್ ಬರ್ತಾ ಇತ್ತು. ಈ ಮಂತ್ ಮೆಸೇಜ್ ಬಂದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ಕೊಡೋದಾ ಬೇಡವಾ ಅಂತ ಒಂದು ಕಡೆ ಆದ್ರೆ, ಈ ಮಂತ್ ನಮ್ಗೆ ಅಮೌಂಟೇ ಬಂದಿಲ್ಲ, ಸೆಲ್ಫ್ ಡಿಕ್ಲರೇಷನ್ ಕೊಡೋದಾ ಬೇಡವಾ ಅಂತ ಇನ್ನೊಂದು ಸ್ವಲ್ಪ ಜನ ಕೇಳ್ತಾ ಇದ್ರಿ. ಅಂದ್ರೆ ರೆಗ್ಯುಲರ್ ಅಲ್ಲಿ ನನಗೆ ಗೊತ್ತಿರೋರು ಅವ್ರು ಹೇಳ್ತಾ ಇದ್ರು, ಡಿಕ್ಲರೇಷನ್ ಕೊಟ್ರ ಅಂದ್ರೆ ಇನ್ನೂ ಅಮೌಂಟ್ ಬಂದಿಲ್ಲ, ಅಮೌಂಟ್ ಬಂದ್ಮೇಲೆ ಡಿಕ್ಲರೇಷನ್ ಕೊಡ್ತೀನಿ ಅಂತ. ನೋಡಿ, ಗೌರ್ಮೆಂಟ್ ಕಡೆಯಿಂದ ಯಾವ ರೀತಿ ಪ್ರೋಸೆಸ್ ಇದೆ, ನಿಮಗೆ ಲಾಸ್ಟ್ ಮಂತ್ ಅಮೌಂಟ್ ಬರಲಿ ಅಥವಾ ಬರದೇ ಇರಲಿ, ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಕರ್ನಾಟಕ ಸರ್ಕಾರದ ಕಡೆಯಿಂದ ನಿಮಗೆ ಮೆಸೇಜ್ ಬರಲಿ ಅಥವಾ ಬರದೇ ಇರಲಿ, ನೋಡಿ ಈ ರೀತಿ ಮೆಸೇಜ್ ಬರಬೇಕಿತ್ತು. ಈ ಸಲ ಬಂದಿಲ್ಲ. ಬಟ್ ಏನಪ್ಪಾ ಅಂದ್ರೆ ಇದಕ್ಕಿಂತ ಮುಂಚೆ ಕೂಡ ಮೆಸೇಜ್ ಏನು ಬರ್ತಾ ಇರಲಿಲ್ಲ. ಮೆಸೇಜ್ ಬರಲಿ ಬರದೇ ಹೋಗ್ಲಿ, ಅಮೌಂಟ್ ಬರಲಿ ಬರದೇ ಹೋಗ್ಲಿ, ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಂಗಿಲ್ಲ. ಮಿಸ್ ಮಾಡಿದ್ರೆ ನಿಮಗೆ ಆ ಮಂತ್ ಅಮೌಂಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದಕ್ಕಿಂತ ಮುಂಚೆ ಕೂಡ ಅವರು ಮೆಸೇಜ್ ಏನು ಮಾಡ್ತಾ ಇರಲಿಲ್ಲ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಮಧ್ಯದಲ್ಲಿ ಕೊಡೋ ಮೆಸೇಜ್ ಎಲ್ಲ ಕಳ್ಸೋಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಈಗ ಅದು ಸ್ಟಾಪ್ ಆಗಿದೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ನಮಗೆ ಮೆಸೇಜ್ ಬಂದಿದೆ
ಬಂದಿಲ್ಲ ಅಂತ. ನಿಮ್ಮ ಕೆಲಸ ಏನು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋದು, ಅದನ್ನು ಮಿಸ್ ಮಾಡದೆ ಕೊಡ್ತಾ ಹೋಗಿ. ಮತ್ತು ಪ್ರೀವಿಯಸ್ ಮಂತ್ ಅಮೌಂಟ್ ಬಂದಿಲ್ಲ, ಅಮೌಂಟ್ ಬಂದಮೇಲೆ ಸೆಲ್ಫ್ ಡಿಕ್ಲರೇಷನ್ ಕೊಡ್ತೀನಿ ಅಂದರೆ ಅದು ಕೂಡ ಸರಿ ಬರೋದಿಲ್ಲ. ನಿಮಗೆ ಅಮೌಂಟ್ ಬಂದರೂ ಅಷ್ಟೇ, ಬಂದಿಲ್ಲ ಅಂದ್ರೂ ಅಷ್ಟೇ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. ಏನಕ್ಕೆ ಅಂದರೆ ಒಂದೊಂದು ಸಲ ಕೆಲವ್ರಿಗೆ 3 ತಿಂಗಳು ಅಮೌಂಟು ಒಟ್ಟೊಟ್ಟಿಗೆ ಕ್ರೆಡಿಟ್ ಆಗಿದೆ. ಓಕೆನಾ? ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 9,000 ರೂಪಾಯಿ ಹಣ ಬಂದಿದೆ, ಕೆಲವ್ರಿಗೆ 6,000 ರೂಪಾಯಿ ಹಣ ಬಂದಿದೆ. ಹಣ ಬಂದೇ ಬರುತ್ತೆ, ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು ಎಲ್ಲ ಕರೆಕ್ಟ್ ಆಗಿದೆ ಅಂದರೆ, 1 ವಾರ ಲೇಟ್ ಆಯಿತು, 1 ತಿಂಗಳು ಲೇಟ್ ಆಯಿತು, 2 ತಿಂಗಳು ಲೇಟ್ ಆದರೂ ಕೂಡ ನಿಮ್ಮ ಪ್ರೀವಿಯಸ್ ಮಂತ್ ಅಮೌಂಟ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಬರುತ್ತೆ. ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡೋಗಿ ಸೆಲ್ಫ್ ಡಿಕ್ಲರೇಷನ್ನ ಮಿಸ್ ಮಾಡಬೇಡಿ. ಈ ಮಂತದ್ದು ಸೆಲ್ಫ್ ಡಿಕ್ಲರೇಷನ್ಗೆ 25ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಆದಷ್ಟು ಬೇಗ ಯಾರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ವೋ ಅವರೆಲ್ಲರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ವಿಡಿಯೋ ಮಾಡಬೇಕು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ. ಸುಮ್ಮನೆ ಒಂದೊಂದ್ಸಲ ಬೇಜಾರಾಗುತ್ತೆ, ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿ ಏನು ನಮಗೆ ಇದಾಗ್ತಿಲ್ಲ ಅಂದರೆ. ಇಷ್ಟೇ ಹೇಳೋದು. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಪ್ರತಿ ಸಲ ಅದೇ ಹೇಳ್ತೀನಿ, ಈ ಸಲನೂ ಅದೇ ಹೇಳ್ತೀನಿ. ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ, ವಿಡಿಯೋ ನೋಡಿ. ಅದು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ನಮಗೆ. ಓಕೆನಾ? ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.